ದಲಿತರ ಭೂಮಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕಬ್ಜಾ ಮಾಡಿರುವ ಬಲಾಢ್ಯರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕು ಎಂದು ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೋಲಾರ ಸಂದೇಶ್ ಅವರು ಆಗ್ರಹಿಸಿದ್ದಾರೆ. ಬೆಂಗಳೂರು ಪೂರ್ವ ತಾಲೂಕು ಸಾದರಮಂಗಲ ಗ್ರಾಮದ ಸರ್ವೆ ನಂಬರ್ 21/1ರಲ್ಲಿ 4 ಎಕರೆ 19 ಗುಂಟೆ ಸರ್ಕಾರಿ ಹಿಡುವಳಿ ಜಮೀನು ಮೂಲಕ ವೆಂಕಟ ಬಿನ್ ಕುಂಟು ಹನುಮ ಎಂಬುವರಿಗೆ ಮಂಜೂರಾಗಿತ್ತು. ಕಂದಾಯ ಪಾವತಿ ಮಾಡಿಲ್ಲ ಎಂಬ ಕಾರಣದಿಂದ ಈ ಜಮೀನು ಹರಾಜು ಪ್ರಕ್ರಿಯೆ ಮಾರಾಟ ಮಾಡಲಾಗಿದೆ ಎಂದು ನಕಲಿ ದಾಖಲೆ ಸೃಷ್ಟಿಸಿ ನೂರಾರು ಕೋಟಿ ರೂಪಾಯಿ ಮೌಲ್ಯದ ಭೂಮಿಯನ್ನು ಕಬಳಿಸಿದ್ದಾರೆ. ಈ ಸರ್ವೆ ನಂಬರ್ ಸಂಬಂಧಿಸಿದಂತೆ ಯಾವುದೇ ರೀತಿಯ ಹರಾಜು ಪ್ರಕ್ರಿಯೆ ನಡೆದಿಲ್ಲ ಎಂದು ತಹಶೀಲ್ದಾರರ ಕಾರ್ಯಾಲಯ ಸ್ಪಷ್ಟಪಡಿಸಿದೆ. ಕಂದಾಯ ಪಾವತಿ ಮಾಡಿರುವ ದಾಖಲೆಗಳು ಇವೆ. ನಕಲಿ ದಾಖಲೆ ಸೃಷ್ಟಿಸಿ ದಲಿತ ಭೂಮಿಯನ್ನ ಕಬ್ಜಾ ಮಾಡಿರುವ ಜೋನಾಶಾ ನಾಗರಾಜ್ ರೆಡ್ಡಿ, ಚಿತ್ರಾ ಸುರೇಶ್ ರೆಡ್ಡಿ ಹಾಗೂ ರಮೇಶ್ ಬಾಬು ಅವರನ್ನ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಹಿಡುವಳಿ ಜಮೀನನ್ನ 1956 ಹಾಗೂ 1957ರಲ್ಲಿ ಮಂಜೂರಾಗಿರುವ ಜಮೀನನ್ನ ಮೂಲ ಮಾಲೀಕರಾದ ವೆಂಕಟ ಬಿನ್ ಕುಂಟು ಹನುಮ ಎಂಬುವರಿಗೆ ಖಾತಾ ಹಾಗೂ ಪಹಣಿ ಮಾಡಿಸಿಕೊಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸಂದೇಶ್ ಅವರು ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಮುಬಾರಕ್, ಎನ್ಕೆಎಸ್ ಟಿವಿ4 ಬೆಂಗಳೂರು. ಏನಿದು ಸರ್, ನಮ್ಮ ಬೆಂಗಳೂರು ನಗರ ಜಿಲ್ಲೆ ಕೆಆರ್ ಪುರಂ ಹೋಬಳಿ ಸಾದರಮಂಗಲ ಗ್ರಾಮ ಸರ್ವೆ ನಂಬರ್ 21/1 ಇಲ್ಲಿ 4 ಎಕರೆ 18 ಗುಂಟೆ ಜಮೀನು ಬುರ್ರೋಡ ಅನ್ನೋರಿಗೆ ILLರು, ಕ್ರಿಮಿನಲ್ರು ಮತ್ತು ಬೇರೆ ಎಲ್ಲ ದಾಖಲೆಗಳಲ್ಲಿ ಅಂದರೆ ಹಿಡುವಳಿ ಲ್ಯಾಂಡ್ ಇದು ಎಲ್ಲ ದಾಖಲೆಗಳಲ್ಲಿನೂ ಸುಮಾರು 4 ಎಕರೆ ವೆಂಕ ಬಿನ್ ಬುರ್ರೋಡ ಇವ್ರಿಗೆ 4 ಎಕರೆ ಜಮೀನು ಸರ್ಕಾರದಿಂದ ಅಲ್ಲ, ಮತ್ತು ಇವ್ರು ILL ಪ್ರೀಮಿಯರು ಎಲ್ಲ ಸರ್ಕಾರಕ್ಕೆ ಆಗಲೇ ಆ ಕಾಲದಲ್ಲೇ ಟ್ಯಾಕ್ಸ್ ಎಲ್ಲ ಕಟ್ಕೊಂಡು ಈ ಜಾಗದಲ್ಲಿ ಇರ್ತಾರೆ. ಇಲ್ಲಿ ಕೆಲವ್ರು ಏನು ಮಾಡ್ತಾರೆ, ಈ ಜಾಗನ ಆ ಟೈಮಲ್ಲೇ ಕೆಲವರು ಭೂಗಳ್ರು ಏನು ಮಾಡ್ತಾರೆ, ಏನಾದರೂ ಮಾಡಿ ಈ ಜಾಗನ ಕಬಳಿಕೆ ಮಾಡ್ಕೊಬೇಕು ಅಂತೇಳ್ಬಿಟ್ಟು ಇವ್ರು ಯಾರು ಮಾರ್ದಿರ ಇದ್ರು ಈ ಜಾಗ ಹರಾಜಾಗೈತೆ. ಈಗ ಇಲ್ಲಿ ನಮ್ಮ ಹಿಂದೆ ನಿಂತ್ಕೊಂಡಿದ್ದಾರಲ್ಲ ಇವರೆಲ್ಲ ಯಾರು, ಇವಾಗ ನಾವು ಹೇಳಿದ್ವಲ್ಲ ಬುರ್ರೋಡ ಮತ್ತು ವೆಂಕ ಮತ್ತು ಕುಂಟನಮ್ಮ, ಇವ್ರ ವಂಶಸ್ಥರು ಇವರೆಲ್ಲ ಬದುಕಿದ್ರು ವಂಶಸ್ಥರೇ ಇಲ್ಲ. ಯಾರು ಇವ್ರು ದಲಿತರಾಗಿದ್ದು ಇವ್ರು ಬದುಕಿದ್ರು ಇವ್ರ ವಂಶಸ್ಥರೇ ಇಲ್ಲ ಅಂತೇಳ್ಬಿಟ್ಟು ಈ ಜಾಗನ ಹರಾಜು ಹಾಕಿದ್ದಾರೆ. ಹರಾಜು ಮುಖಾಂತರ ನಮ್ಗೆ ಕ್ರಯ ಆಗೈತೆ ಅಂತ, ಹರಾಜು ಮುಖಾಂತರ ಕ್ರಯ ಆಗಿದೆ ಅಂತೇಳ್ಬಿಟ್ಟು ಈ ಜೋನಾಶಾ ಪ್ರಾಜೆಕ್ಟು ಮತ್ತು ಯಾರೋ ಮುಸ್ತಾಕ್ ಪಾಷಾ ಅನ್ನೋನು ಇವರೆಲ್ಲ ಏನು ಮಾಡ್ತಾರೆ, ಇದಕ್ಕೆ ನಕಲಿ ದಾಖಲೆಗಳನ್ನೆಲ್ಲ ಸೃಷ್ಟಿ ಮಾಡಿ ಈ ಜಮೀನು ಕಬಳಿಕೆ ಮಾಡ್ತಾರೆ. ಆ ಟೈಮಲ್ಲೇ ಇಲ್ಲಿರೋಂಥ ದಲಿತರು ಏನು ಮಾಡ್ತಾರೆ ಗೊತ್ತಾ, ಆ ಟೈಮಲ್ಲೇ ಇವ್ರ ವಿಚಾರವಾಗಿ ಒಂದು ವಾಯ್ಸ್ ಮಾಡಬೇಕು ಅಂತೇಳ್ಬಿಟ್ಟು ನೋಡಿ, ಇವರು ತಂದೆ ಇವ್ರ ತಾತ ಇವರು ಇಲ್ಲಿ ನೋಡಿ ಇಲ್ಲಿದ್ದಾರಲ್ಲ, ಇವ್ರ ತಾತ ಇವರೆಲ್ಲ ವಾಯ್ಸ್ ಮಾಡಬೇಕು ಅಂತೇಳ್ಬಿಟ್ಟು ಹೋಗ್ತಾರೆ. ಆದರೆ ಅವ್ರಿಗೇನು ಮಾಡ್ತಾರೆ ಗೊತ್ತಾ, ಈ ವ್ಯಕ್ತಿ ಯಾರು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿಕೊಂಡು ಯಾರೋ ಮುಸ್ಲಿಂ ಹೆಸರು ತೋರಿಸಿ ಹರಾಜು ತೋರಿಸಿದ್ದಾರೆ, ಹಿಂಗೆಲ್ಲ ಇದು ಮಾಡಿರೋಂಥ ವ್ಯಕ್ತಿ ಈ ಹಿಂದೆ ಹಲವಾರು ಕ್ರಿಮಿನಲ್ಲು ಬ್ಯಾಕ್ಗ್ರೌಂಡ್ ಹೊಂದ್ಕೊಂಡಿದ್ದು ಆ ಟೈಮಲ್ಲೇ ಇವ್ರನ್ನ ಕೊಲೆ ಮಾಡ್ತೀವಿ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಇಲ್ಲಿ ಹಿಂದೆ ಕಾಣಿಸ್ತಾ ಇರೋ ಜಾಗಕ್ಕೆಲ್ಲ ನೀಟಾಗಿ ಕಾಂಪೌಂಡ್ ಆಗ್ತಾರೆ. 4 ಎಕರೆ 18 ಗುಂಟೆಯಲ್ಲಿ ಕೇವಲ ಒಂದು 37 ಗುಂಟೆ ನೋಡಿ, ಇವಾಗ ಪ್ರೆಸೆಂಟ್ ಇವರು 37 ಗುಂಟೆಯಲ್ಲಿ ಪೊಸಿಷನಲ್ಲಿದ್ದಾರೆ, ಇವರೇ ಪೊಸಿಷನಲ್ಲಿರೋದು. ಆದರೆ ಪೂರ್ತಿ ದಾಖಲೆಗಳನ್ನ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಅವ್ರ ಹೆಸರಿಗೆ ಮಾಡಿದ್ದಾರೆ. ಯಾರು, ರಮೇಶ್ ಬಾಬು ಮತ್ತು ಇವರು ಸುರೇಶ್ ರೆಡ್ಡಿ ಮತ್ತು ಇವರು ಜೋನಾಶಾ ಪ್ರಾಜೆಕ್ಟ್ ಅವರು ನಾಗರಾಜ್ ರೆಡ್ಡಿ ಇವರೆಲ್ಲ ಸೇರಿ, ನಾಗರಾಜ್ ರೆಡ್ಡಿ ಇವರೆಲ್ಲ ಚಿತ್ರಾ ಸುರೇಶ್ ರೆಡ್ಡಿ ಇವರೆಲ್ಲ ಏನು ಮಾಡ್ತಾರೆ, ನಾವು ಈಗಾಗಲೇ ಬೇಕಾದಷ್ಟು ಕ್ರೈಮ್ ಮಾಡಿದ್ದೀವಿ, ಅದೆಲ್ಲ ಮಾಡಿದವ್ರು ನಿಮ್ಮನ್ನು ಮಡಗ್ತೀವ, ನಿಮ್ಮನ್ನು ಸಾಯಿಸಾಕ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಪಾಪ ಇವ್ರ ಪೂರ್ವಿಕರಿಗೆ ಬೆದರಿಕೆಗಳು ಹಾಕಿರೋದು. ಅದೇ ಚಿತ್ರಾ ಸುರೇಶ್ ರೆಡ್ಡಿ, ರಮೇಶ್ ಬಾಬು ಮತ್ತು ಇವರು ನಾಗರಾಜ್ ರೆಡ್ಡಿ ಇವರೆಲ್ಲ ಸೇರಿ ಮಾಡಿರೋದಣ್ಣ. ಈಗ ನಾನು ಹೇಳೋಂಥದ್ದು ಏನಂದರೆ, ಇದು ಇಷ್ಟು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಇವ್ರ ಫ್ಯಾಮಿಲಿಯವರೆಲ್ಲ ಇದ್ರೂ ಇದು ಹರಾಜು ಅಂತ ಬಿಟ್ಟು ಮಾಡ್ತಾರಲ್ಲ, ಹರಾಜಿಗೆ ಸಂಬಂಧಪಟ್ಟಂಗೆ ದಾಖಲೆಗಳು ಕೊಡ್ರಪ್ಪ ಅಂತ ಹೇಳ್ಬಿಟ್ಟು ತಾಲೂಕು ಆಫೀಸಲ್ಲಿ ಕೇಳಿದ್ರೆ ಈ ಜಮೀನು ಹರಾಜೇ ಆಗಿಲ್ಲ ಅಂತ ಕೊಟ್ಟವ್ರು ಎಂಡೋಸ್ಮೆಂಟ್. ಅಂದರೆ ಇವಾಗ ಹಿಂದೆ ಕಾಣಿಸ್ತಾ ಇರೋ ಜಮೀನು ಏನೈತೆ, ಇವ್ರು ಕಾಂಪೌಂಡ್ ಹಾಕೊಂಡಿರೋದು ಇದು ಅಷ್ಟೋ ದಲಿತರ ಜಮೀನು. ನೋಡಿ ಇದು ಯಾವುದೇ ಹರಾಜು ನಡೆದಿಲ್ಲ, ಅಲ್ಲಾಗಿರೋಂಥ ಖಾತೆ ನಕಲಿ ಖಾತೆ ಅಂತ ಹೇಳ್ಬಿಟ್ಟು ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ಲ? ಅಲ್ಲಿಗೆ ಇವರು ಆ ಕಾಲದಲ್ಲೇ ಭೂಮಿಗಳನ್ನ ಕಬಳಿಕೆ ಮಾಡ್ಕೊಳ್ಳೋದು. ಎಷ್ಟು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಜಮೀನಣ್ಣ, ಏನಿಲ್ಲ ಅಂದರೂ ಒಂದು 350-400 ಕೋಟಿ ರೂಪಾಯಿ ಬೆಲೆ ಬಾಳೋಂಥ ಜಮೀನಿದೆ. ಈ ಜಮೀನು ಇವ್ರ ವಂಶಸ್ಥರಿಗೆ ನೋಡಿ, ಇವರು ಇಲ್ಲಿ ತನಕ ಒಂದೇ ಒಂದು ಗುಂಟೆ ಮಾರಿಲ್ಲ. ಯಾರು ಮಾರಿದ್ರ? ಒಂದೇ ಒಂದು ಗುಂಟೆ ಮಾರಿಲ್ಲ ಪಾಪ. ಅಂದರೆ ಈ ಜಮೀನಿಗೆ ಬರೋದಕ್ಕೆ ಭಯ. ಇವಾಗ ನಾನು ಬಂದಿರೋದಕ್ಕೆ, ನನ್ನ ಹತ್ರ ಕೇಸ್ ಬಂದಿರೋದಕ್ಕೆ ನಾನು ನೋಡ್ಕೊಂಡು ಧೈರ್ಯವಾಗಿ ಇಲ್ಲಿ ಬಂದು ನಿಂತ್ಕೊಂಡವ್ರೆ. ಸಂದೇಶದಿಂದನೇ ಬಂದಿರೋದು. ಇವಾಗ ಇಲ್ಲ ಅಂದಿದ್ರೆ ಇಲ್ಲಿಗೆ ಬಂದರೆ ಎಲ್ಲಿ ಸಾಯಿಸಾಕ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಭಯ ಇವರಿಗೆ. ಯಾಕಂದರೆ ಇವರೆಲ್ಲ ಇದಕ್ಕೆ ಮೊದಲೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹೊಂದಿರೋಂಥವ್ರು.
ಆದರೆ ಈ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ಗಳಿಗೆ ಕ್ರಿಮಿನಲ್ಸ್ಗೆ ಮತ್ತು ನಮ್ಮ ದಲಿತರ ಜಮೀನು ಒತ್ತುವರಿ ಮಾಡ್ಕೊಳ್ಳೋರಿಗೆ ಮತ್ತು ಕಬ್ಜಾ ಮಾಡೋರಿಗೆ ಈ ಥರ ನಕಲಿ ದಾಖಲೆಗಳು ಸೃಷ್ಟಿ ಮಾಡೋರಿಗೆ ಯಾವುದೇ ಕಾರಣಕ್ಕೂ ನಾವು ಎದುರಲ್ಲ. ನೋಡಿ, ಇವ್ರ ಮೇಲೆ ಈ ವ್ಯಕ್ತಿಗಳು ಯಾರಿದ್ದಾರೆ ಇವ್ರ ಮೇಲೆ ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಬೇಕು. ಈ ಜಮೀನು ಕೇವಲ ಒಂದೇ ಒಂದು ತಿಂಗಳಲ್ಲಿ ಅವ್ರಿಗಾಗಿರೋಂಥ ನಕಲಿ ದಾಖಲೆಗಳನ್ನ ವಜಾ ಮಾಡಿ ಒಂದೇ ಒಂದು ತಿಂಗಳಲ್ಲಿ ಇವ್ರ ಜಮೀನು ಇವ್ರಿಗೆ ಉಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ದಯವಿಟ್ಟು ನಾನು ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಇವರು ಮಾರಿರೋ ಜಮೀನುಗಳಿಗೆ ಬೇಕಾದರೆ ಕೋರ್ಟಲ್ಲಿ ಅದೇನೈತೆ ಮಾಡಲಿ. ಮಾಡದೇ ಇರೋ ಈ ಥರ ಡೂಪ್ಲಿಕೇಟು ಸರ್ಟಿಫಿಕೇಟ್ಗಳು ಸೃಷ್ಟಿ ಮಾಡಿಕೊಂಡು ಮಾಡದೇ ಇರೋ ಜಮೀನುಗಳನ್ನ ಅಂಥ ವ್ಯಕ್ತಿಗಳ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಜಮೀನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋದಣ್ಣ. 1 ಎಕರೆ ಜಮೀನೇನೋ ಉಳ್ಕೊಂಡ್ರೆ ಇವ್ರ ಮಕ್ಕಳು, ಇವ್ರ ಮೊಮ್ಮಕ್ಕಳು, ಅವ್ರ ಮಕ್ಕಳು ಎಲ್ಲ ಜೀವನ ಮಾಡ್ತಾರೆ. ಆದರೆ ಇಲ್ಲಿ ಇಷ್ಟೊಂದು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಹಿಂಗೆಲ್ಲ ಮಾಡಿ ಇವರು ಇಡೀ ಫ್ಯಾಮ್ಲಿನ ಇವತ್ತು ಬೀದಿ ತಂದಿಡೋಂಥ ಕೆಲಸನ ಮಾಡಿದ್ದಾರೆ ಈ ಭೂಗಳ್ರು. ನಾನು ಇವ್ರಿಗೆಲ್ಲ ಹೇಳೋಂಥದ್ದೇನೆಂದರೆ, ಒಂದೇ ತಿಂಗಳಲ್ಲಿ ಅದೇನು ಡೂಪ್ಲಿಕೇಟ್ ಖಾತೆ ಆಗೈತೆ ಅದು ವಜಾ ಆಗಬೇಕು. ನೋಡಿರಿ, ಎಲ್ಲ ವರದಿಗಳು ಕೊಟ್ಟಿದ್ದಾರೆ, ನಾನು ಅರ್ಜಿ ಹಾಕಿದ್ದೀನಿ. ಯಾವುದೇ ಹರಾಜು ನಡೆದಿಲ್ಲ, ಯಾವುದೇ ಖಾತೆ ಆಗಿಲ್ಲ, ಎಲ್ಲ ಸಂಬಂಧಪಟ್ಟಂಗೆ ಇಲ್ಲಿ ಐತಿ. ಇವಾಗ ನಾನೇನು ಹೇಳಿದ್ದೀನಿ ಇದು ಪೂರ್ತಿ ಡೀಟೇಲ್ಸ್ ಈ ಜಮೀನು ಇವರೇ ವಜಾ ಮಾಡ್ಕೊಂಡು ಇವರೇ ಕಬ್ಜಾ ಮಾಡಿರೋ ಜಮೀನನ್ನ. ಇವಾಗ ನಾನೇನೇನು ಹೆಸರುಗಳು ಹೇಳಿದ್ನೋ ಯಾವನಿಗೂ ಎದುರೋಂಥ ಅವಶ್ಯಕತೆ ಇಲ್ಲಪ್ಪ, ನಾನು ಯಾರಿಗೂ ಭಯಪಡಲ್ಲ. ನೀವು ನೋಡಿದ್ದೀರಾ? ಎದುರ್ತೀನಾ? ನಾನು ಇಲ್ಲಿ ಬಂದು ನಿಂತ್ಕೊಂಡು ಹೇಳಿದ್ದೀನಿ ಅಂದರೆ, ನಾನು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡಿದ್ದೀನಿ ಅಂದರೆ ಅದನ್ನ ಮಾಡೇ ಮಾಡ್ತೀನಿ. ಅದೆಷ್ಟೇ ಕಷ್ಟ ಆಗಲಿ ನಾವು ನೋಡ್ಕೊತೀರಿ. ನಾನಿಲ್ಲಿ ನಿಮ್ಮಲ್ಲಿ ಮಾಧ್ಯಮ ಮಿತ್ರರಲ್ಲಿ ನಾನು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇರೋಂಥದ್ದು ಏನಂದರೆ, ಇಂಥ ಭೂಗಳರ ಮೇಲೆ ಕೂಡಲೇ ಪ್ರಕರಣ ದಾಖಲಾಗಬೇಕು. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಖಾತೆನ ವಜಾ ಮಾಡಿ ನಮ್ಮ ದಲಿತರ ಹೆಸರಿಗೆ ಏನು ILLR ಮೂಲ ದಾಖಲೆಗಳು, ಜಮೀನು ಮೂಲ ದಾಖಲೆಗಳು ಏನಿದೆ ಇವ್ರ ಕುಟುಂಬಕ್ಕೆ ವಂಶವೃಕ್ಷದ ಪ್ರಕಾರ ಇವ್ರ ಕುಟುಂಬಕ್ಕೆ ಖಾತೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಮಾಡಿಲ್ಲ ಅಂದಾಗ ಇವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಇವ್ರ ಖಾತೆ ವಜಾ ಮಾಡಿ ದಲಿತರ ಜಮೀನು ಉಳಿಸಬೇಕು ಅಂತ ಹೇಳ್ಬಿಟ್ಟು ಅತಿ ಶೀಘ್ರದಲ್ಲಿ ಬೃಹತ್ ಹೋರಾಟ ಮಾಡ್ತೀವಿ ಸರ್. ನಮ್ಮನ್ನು ಪೂಜೆ ಮಾಡೋಕ್ಕೂ ಬಿಡಲ್ಲ. ಆಮೇಲೆ ಇನ್ನೊಂದೇನಂದ್ರೆ, ಒಂದು ನಿಮಿಷ, ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಇವ್ರ ಪೂರ್ವಿಕರು ಏನೇನು ಇವಾಗ ತೀರ್ಕೊಂಡಿದ್ದಾರೆ, ಇವಾಗ ಮಂಜೂರಾಗಿರೋ ಜಮೀನು ಏನೇನು ತೀರ್ಕೊಂಡಿದ್ದಾರೆ, ಇವ್ರ ಸಮಾಧಿಗಳು ಇಲ್ಲೇ ಐತೆ ಪಕ್ಕದಲ್ಲಿ, ಅಲ್ಲೇ ಇದೆ ಜಮೀನಲ್ಲೇ ಐತಲ್ಲಪ್ಪ, ಇಲ್ಲೇ ಐತೆ. ಈ ಜಮೀನಲ್ಲ, ಅಲ್ಲಿ ಹಿಂದೆ ಇರೋದು 4 ಎಕರೆ ಎಲ್ಲ ಫುಲ್ 4 ಎಕರೆ 15 ಗುಂಟೆ ನಿಮ್ದೇ ಜಮೀನು. ಇದು ಸಂಬಂಧಪಟ್ಟಂಗೆ ಎಲ್ಲ ದಾಖಲೆಗಳೈತಿ. ಅದು ಕೊಡೋಣ ಒಂದೇ ಒಂದು ನಿಮಿಷ. ಓಕೆ, ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ದಾಖಲೆಗಳು ಐತೆ. ಆದರೆ ಇದನ್ನು ಡೂಪ್ಲಿಕೇಟ್ ಮಾಡಿ ಖಾತೆ ಹೆಂಗೋಗೈತೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಗೊತ್ತಿಲ್ಲ. ತಾಲೂಕು ಆಫೀಸಲ್ಲಿ ಯಾರ ಹೆಸ್ರಿಗೆ, ಈ ಜೋನಾಶ, ಈ ಚಿತ್ರ ಸುರೇಶ್ ರೆಡ್ಡಿ, ರಮೇಶ್ ಬಾಬು, ನಾಗರಾಜ್ ರೆಡ್ಡಿ, ಇವ್ರ ಹೆಸರುಗಳು ಖಾತೆ ಹೆಂಗಾಗೈತೆ ಅಂತ ಹೇಳ್ಬಿಟ್ಟು ತಾಲೂಕು ಆಫೀಸ್ಗೆ ಗೊತ್ತಿಲ್ಲ. ಗೊತ್ತೇನಪ್ಪ? ನಿಮ್ಮ ಹತ್ರ ಏನಾಯ್ತು ದಾಖಲೆಗಳು? ನಿಮ್ಮ ಹತ್ರ ಭೂ ಕಬಳಿಕೆ, ದಲಿತರ ಜಮೀನು ಅವ್ರು ನೋಡಿ, ಅವ್ರ ಹೊಟ್ಟೆ ಮೇಲೆ ಹೊಡೆದು ನೋಡಿ ಪಾಪ ಇವರೆಲ್ಲ ಬಡವ್ರು ನೋಡಿ ಎಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡೋರು. ಇವ್ರು ದೊಡ್ಡ ದೊಡ್ಡ ಶ್ರೀಮಂತರಾಗಿ ಒಂದೊಂದು ವಿಲ್ಲಾನ 8-8 ಕೋಟಿ 9-9 ಕೋಟಿಗೆ, 7-7 ಕೋಟಿ 6-6 ಕೋಟಿ 5-5 ಕೋಟಿಗೆ ಮಾರೋದು. ಏನೋ ಒಂದೊಂದು ಗುಂಟೆ ಜಾಗನ, ಒಂದೊಂದು ವಿಲ್ಲಾನ, ಒಂದೊಂದು ಮನೇನ 5-5 ಗುಂಟೆನ 7-6 ಕೋಟಿಗೆ ದುಡ್ಡಿಗೆ ಮಾರೋದು. ಹಿಂಗಾಗಿ ಈ ಭೂಗಳರ ಮೇಲೆ ಪ್ರಕರಣ ದಾಖಲಾಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ಪತ್ರಿಕಾಗೋಷ್ಠಿ ಇದೇ ಜಮೀನಲ್ಲಿ ಕರೆದಿರೋಂಥದ್ದು. ದಯವಿಟ್ಟು ಮಾಧ್ಯಮ ಮಿತ್ರರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಪೋರ್ಟ್ ಮಾಡಬೇಕು, ಇಂಥ ಬಡವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಸರ್. ನನ್ನ ಹೆಸರು ಪುನೀತ್ ಕುಮಾರ್ ಅಂತ. ನಾನು ಈ ಮೂಲ ಜಮೀನಿನ ನಮ್ಮ ತಾತನವ್ರದ್ದಾಗಿರ್ತೈತೆ. ಇದು ಕೇರ್ಪುರ ಹೋಬಳಿ ಸಾದರಮಂಗಲ ಗ್ರಾಮದಲ್ಲಿ ಸರ್ವೆ ನಂಬರ್ 21/1ರಲ್ಲಿ ಮುನಿವೆಂಕಟ ರೋಡ ಅನ್ನೋರು ನಾನು ಹರಾಜಿನಲ್ಲಿ ತಗೊಂಡಿದ್ದೀನಿ ಅಂತ 1934ರಲ್ಲಿ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಆದರೆ ಇದಕ್ಕೆ ಏನು ದಾಖಲೆ ಇಲ್ಲ ಅಂತ ತಹಶೀಲ್ದಾರ್ ಅವರು 2024ರಲ್ಲಿ ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ, ಯಾವುದೇ ದಾಖಲಾತಿ ಇಲ್ಲ ಅಂತ. ಇದಾದ ನಂತರ ನಾವೆಲ್ಲ ದಾಖಲಾತಿಗಳನ್ನೆಲ್ಲ ಸರ್ಚ್ ಮಾಡಿದಾಗ IL, RR, ಪ್ಲಿನ್ಮರಿ, ಮೂಲ ಸರ್ವೆ ಸ್ಕೆಚ್ಗಳು ಇದರಲ್ಲೆಲ್ಲ ನಮ್ಮ ತಾತನವರಾದ ವೆಂಕಾ ಬಿನ್ ಕುಂಟನಮ್ಮರವರ ಹೆಸರಲ್ಲಿ ಈಗಲೂ ಸಹ ಇದೆ. ಈಗ 4 ಎಕರೆ 19 ಗುಂಟೆ MRP 500 MPR 596/5051 ಪ್ರಕಾರ ಅಳತೆ ಮಾಡಿ ಇಸ್ಸಾ ಅಂತೆ ಪೋಡಿ ಮಾಡಿರ್ತಾರೆ ಅಂತ ತಹಶೀಲ್ದಾರ್ ಅವರು 5051ರಲ್ಲಿ ಎಂಟ್ರಿ ಮಾಡಿರ್ತಾರೆ. ಹಾಗೂ ವೆಂಕಟಾ ಬಿನ್ ಕುಂಟನಮ್ಮನಿಗೆ DSO ರಂತೆ 125/1956-57ರಲ್ಲಿ 21/1ರಲ್ಲಿ ಆದೇಶ ಆಗಿರ್ತದೆ. ಇದೆಲ್ಲ ಇದ್ರೂ ಮೂಲ ILRರಲ್ಲಿ 20 ವರ್ಷದಿಂದ, ಅಂದರೆ ನಮಗೆ 56-57ರಲ್ಲಿ ಗ್ರ್ಯಾಂಟ್ ಆಗುತ್ತೆ. ಅದ್ರ ಹಿಂದೆ 20 ವರ್ಷದಲ್ಲಿ ನಾವು ಜಮೀನಲ್ಲಿದ್ರಿ ಅಂತ ಖಾತೆದಾರರಾಗಿ ಅನುಭವದಲ್ಲಿದ್ರಿ ಅಂತ ದಾಖಲಾತಿ ಇದೆ. ಹಾಗೆ ಇವರು ಟ್ಯಾಕ್ಸ್ ಕಂದಾಯ ಕಟ್ಟಿಲ್ಲ, ನಾವು ಹರಾಜಾಗ್ಲಿಕ್ಕಿದ್ದೀರಿ ಅಂತ ಹೇಳ್ತಾರೆ. ವೆಂಕಾ ಬಿನ್ ಕುಂಟನಮ್ಮ ಅನ್ನೋರು
4 ಎಕರೆ 19 ಗುಂಟೆಗೆ ₹6 4 ಆಣೆ ಕಂದಾಯ ಕಟ್ಟಿದ್ದೀನಿ ಅಂತ ILRR ಪ್ರಿಲಿಮಿನರಿನಲ್ಲಿ ಎಂಟ್ರಿ ಇದೆ, ಅಸೆಸ್ಮೆಂಟ್ ಕಟ್ಟಿದ್ದೀನಿ ಅಂತಿದೆ. ಅದಾದ ನಂದು 1966, 67ರಲ್ಲಿ ಕಾಲಂ 9ರಲ್ಲಿ ಕಬ್ಜೆ ಅಥವಾ ಸ್ವಾಧೀನದಾರರ ಹೆಸರು ಅಂತ ಬರುತ್ತೆ. ಅದರಲ್ಲಿ ವೆಂಕಬಿನ್ ಕುಂಟನಮ್ಮ ಅಂತ ಇರುತ್ತೆ, ನಮ್ಮ ತಾತನವ್ರ ಹೆಸರು. ಅದನ್ನೇನು ಮಾಡ್ತಾರೆ ಅಂದರೆ ರೌಂಡ್ ಅಪ್ ಮಾಡಿ ಕೆ ನಾರಾಯಣಪ್ಪ ಅನ್ನೋರಿಗೆ ಕ್ರಯದ ಮೂಲಕ ಬಂದಿದೆ ಅಂತ ಅಲ್ಲಿಂದ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಅದರಿಂದ ನಮಗೂ ಕೆ ನಾರಾಯಣಪ್ಪನಿಗೆ ಯಾವುದೇ ಸಂಬಂಧ ಇರಲ್ಲ. ಈಗ ಮೂಲ ದಾಖಲಾತಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಆದೇಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. ಇದಕ್ಕೆ ನಾವು ಎಲ್ಲ ಭಯ ಬಿದ್ದು ಇಷ್ಟು ವರ್ಷದಿಂದ ನಾವು ಇಲ್ಲಿ ಬರದೇ ಇದ್ರಿ. ನಾವು ವಿಡಿಯೋಗಳನ್ನೆಲ್ಲ ನೋಡಿ ಸಂದೇಶ್ ಅಣ್ಣವ್ರು ಎಲ್ಲರಿಗೂ ನ್ಯಾಯ ಕೊಡಿಸ್ತಾಯಿದ್ರು ಅಂತೆಲ್ಲ ನೋಡಿ ಸಂದೇಶ್ ಅಣ್ಣವರು ನಮಗೆ ಈ ಸಲ ಹೆಲ್ಪ್ ಮಾಡ್ತಾರೆ, ನ್ಯಾಯ ಕೊಡಿಸ್ತಾರೆ ಅಂತ ನಮಗೆ ನಂಬಿಕೆಯಿಂದ ನಾವು ಈ ದಿನ ಸಂದೇಶ್ ಅಣ್ಣವ್ರನ್ನ ಜಾಗಕ್ಕೆ ಕರೆಸಿದ್ದೀವಿ. ನಮ್ಮ ತಾತ ಅಜ್ಜಿದು ಎಲ್ಲರ ಸಮಾಧಿನೂ ಇಲ್ಲೇ ಇದೆ, ಮೂಲ ಹೆಸರು ಸಮಾಧಿ ಎಲ್ಲ ಇದೆ. ಈ 1 ಎಕರೆನಲ್ಲಿ ನಾವೇ ಇದ್ದೀರಿ ಪೊಸಿಷನಲ್ಲಿ. ಜೊನಾಶ ಲೇಔಟ್ ಒಳಗಡೆ ಬಿಡಲ್ಲ ನಮ್ಮನ್ನು. ನಾಗರಾಜ್ ರೆಡ್ಡಿ ಇವರೆಲ್ಲ ತುಂಬ ಇದು ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ. ಇನ್ನು ಇವರು ರಮೇಶ್ ಬಾಬು, ಚಿತ್ರಾ ಸುರೇಶ್ ರೆಡ್ಡಿ ಅವ್ರು ಹೇಳೋದೇ ಬೇಡ. ಅವ್ರ ಮಾತಿಗೆ ಮುಂಚೆ ರೌಡಿಗಳನ್ನ ಕರ್ಸೋದು, ದುಡ್ಡಿದೆ ₹1,000 ಇದೆ, ನಿನ್ನೆಸ್ತೀನಿ ನನ್ನೆಸ್ತೀನಿ ಅಂತ ಹಂಗೆ ಫೋನ್ಗಳಲ್ಲಿ ಹೇಳೋದು, ಜಾಗ ಹತ್ರ ಬಂದರೆ ಸಾಯಿಸ್ತೀನಿ ಅನ್ನೋದು, ಧಮ್ಕಿಗಳಾಕಿ ಪ್ರಾಣ ಬದುಕಿಗಳೆಲ್ಲ ಹಾಕ್ತಾರೆ. ಇವ್ರ ಮೇಲೆ ಅಟ್ರಾಸಿಟಿ ಮಾಡಬೇಕು ಹಾಗೂ ಇವ್ರನ್ನ ಬಂಧಿಸಿ ನಾವು ಇವ್ರ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿರೋದನ್ನೆಲ್ಲ ವಜಾ ಮಾಡಿ ನಮ್ಮ ಹೆಸರಿಗೆ ಖಾತೆ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀವಿ. ಕಂದಾಯ ಇಲಾಖೆ ಅಧಿಕಾರಿಗಳು ಅವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಂಡು ಎಲ್ಲ ಶಾಮೀಲಾಗಿ ಎಲ್ಲ ಮಾಡ್ಕೊಟ್ಬಿಟ್ಟಿದ್ದಾರೆ. ಎಲ್ಲ ದಾಖಲೆಗಳನ್ನೆಲ್ಲ ತಿರ್ಚಾಕಿದ್ದಾರೆ. ತಿರ್ಚಿ ಮರ್ಚಿ ನೀವು ಬೇಕಾದ್ರೆ ದಾಖಲೆಗಳು ನಿಮಗೆ ಒಂದು ಸೆಟ್ ಕೊಡ್ತೀವಿ, ನೀವೆಲ್ಲ ಪರಿಶೀಲನೆ ಮಾಡಿ. ಮಾನ್ಯ ತಹಶೀಲ್ದಾರ್ ಅವರು ಎಂಡೋಸ್ಮೆಂಟ್ ಕೊಟ್ಟಿರೋದು ಮೂಲ ದಾಖಲಾತಿಗಳನ್ನೆಲ್ಲ ನೀವು ಕೊಡ್ತೀವಿ. ಒಂದ್ಸಲ ಇದು ಮಾಡಿ ಪರಿಶೀಲನೆ ಮಾಡಿ ತಹಶೀಲ್ದಾರ್ DC ಅವರು ಏನಿದೆ ಜಿಲ್ಲಾಧಿಕಾರಿಗಳು ನ್ಯಾಯ ಒದಗಿಸ್ಬೇಕಂತ. 4 ಎಕರೆ ಚಿಲ್ಲರೆ ಇದುವರೆಗೂ ಕಂದಾಯನ ಕಟ್ಕೊಂಡ್ಬಂದಿದ್ದೀರಾ? ಕಟ್ಟಿದೀವಿ, ಈಗ ಅಲ್ಲ ಆಗ್ಲೇ ಕಟ್ಟಿದ್ದಾರೆ. ಅದಾದ್ಮೇಲೆ ಬೋಗಸ್ ಮಾಡಿದ್ದಾರೆ. ನಾವು ಇಲ್ಲಿ ಬರಕ್ಕೆ ನಮ್ಮನ್ನು ಬಿಡ್ತಾ ಇರಲಿಲ್ಲ. ಬಂದ್ರೆ ಹೊಡಿತೀನಿ ಸಾಯಿಸ್ತೀನಿ ಅಂದ್ರೆ ಈಗ 1000 ಕೊಟ್ಟಿದ್ದಾರೆ, ನಾವೇನು ಗತಿ ಇಲ್ಲ, ಏನೋ ಚಿಲ್ಡ್ರೆ ಪಡ್ರೆ ನಾವು ದಿನಗೂಲಿ ಮಾಡ್ಕೊಂಡು ನಾವು ಬದುಕ್ತಾ ಇದೀವಿ. ಕೊಟ್ಟಿದ್ದೀರಿ ಸರ್, ಕೊಟ್ಟಾಗ ಹರಾಜು ನಡೆದಿಲ್ಲ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಈಗೇನು ನಾವು ಸಂದೇಶ್ ಅಣ್ಣ ಹತ್ರ ಹೋಗಿ ಡೈರೆಕ್ಟ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದಿರಿ. ಜಿಲ್ಲಾಧಿಕಾರಿಗಳೇ ಅರ್ಜಿ ಕೊಟ್ಟಿದ್ದೀವಿ. ಅವ್ರ ಮುಂದೆ ಏನು ಕ್ರಮ ತಗೊಂತಾರೆ ಅಂತ ಹೇಳಿ ಅವರು ನಮಗೆ ನ್ಯಾಯ ಕೊಡಿಸ್ತಾರೆ ಅಂತ ನಮಗೂ ನಂಬಿಕೆ ಇದೆ. ಕಾಲಾವಕಾಶ ಕೇಳಿದ್ರೆ ಜಿಲ್ಲಾಧಿಕಾರಿಗಳು? ಇಲ್ಲ, ಕೇಳಿದ್ದೀವಿ ಸರ್, ಕೊಟ್ಟಿದ್ದೀರಿ. 1 ತಿಂಗಳು ಆಗ್ಬೋದು ಅಂತ ಹೇಳಿದ್ದಾರೆ. ನೋಡೋಣ ಏನು ಹೇಳ್ತಾರೆ. ಪುನೀತ್ ಕುಮಾರ್ ಅಂತ, ಸಾದರಮಂಗಲ.